ಗಳಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲಕಿಲ ಅಂತ ನಗಾಡ್ಸೋಕೆ ನಾನು ನಮ್ಮ ಕುಟುಂಬ ಜೊತೆ ಬರ್ತಾ ಇದ್ದೀನಿ. ವೆಲ್ಕಮ್ ಟು ಕಿಲಾಡಿ ಕುಟುಂಬ. ಆಡೋ ಕಿಲಾಡಿಗಳಿದ್ದಾರೆ, ಡ್ರಾಮಾ ಕಿಲಾಡಿಗಳಿದ್ದಾರೆ, ನಮ್ಮ ಕಾಮಿಡಿ ಕಿಲಾಡಿಗಳಿದ್ದಾರೆ. ಅದು ಯಾವ ರೇಂಜ್ ಅಲ್ಲಿ ಅವ್ರೆ ಅಂದ್ರೆ ಫಸ್ಟ್ ನೈಟ್ಗೆ ಹೆಣ್ಣನ್ನ ರೆಡಿ ಮಾಡಿ ಮೊದಲಿಂಗ ಹೆಂಗೆ ರೆಡಿ ಆಗಿರ್ತಾನೋ ಆ ರೇಂಜ್ಗೆ ಈ ಪ್ರೋಗ್ರಾಮ್ ಅಲ್ಲಿ ರುಬ್ಬಕ್ ರೆಡಿ ಆಗವ್ರೆ. ಕಾಮಿಡಿ ಕಿಲಾಡಿಗಳು ಸೀಸನ್ ಪೂರ್ತಿ ಎಲ್ರು ತಪ್ಪಿಕೊಂಡು ಸುಶೀಲ, ಆದ್ರೆ ನನಗೆ ತಪ್ಪಿಕೊಳ್ಳೋ ಚಾನ್ಸ್ ಕೊಡ್ಲಿಲ್ಲ ಅಣ್ಣ. ಜಗ್ಗೇಶ್ ಅಣ್ಣನ್ ಕೇಳಿದ್ರೆ ಅವ್ರೇನೋ ಮಾಡ್ತಾರೆ, ಇನ್ನು ಅವರೇ ತಪ್ಕೊಂಡಿಲ್ಲ. ಕುರ್ಸ್ತೀನಿ ಅನ್ಕೊಂಡು ಬೆಂಗಳೂರು ಕರ್ಕೊಂಡ್ಬಂದು ಡಾಲ್ ಮಾಡ್ಬಿಟ್ಟಲ್ಲ ಯಕ್ಕ ನಿನ್ ಬಾಯಿ ಮಣ್ಣಕ್ಕ. ಸೀಟ್ ಗಾಡಿ ತಿದ್ದಂಗೆ ಬೇರೆ ಟೆಪ್ಕೊಂಡು ಓಡೋಗುತ್ತೆ. ಇಲ್ಲಮ್ಮ, ಇವಾಗ ತುಂಬಾ ಬದಲಾಗ್ಬಿಟ್ಟಾಳೆ. ಸುಸಿ ನನ್ನ ಮೇಲೆ ಆಣೆ ಮಾಡಿದಾಳೆ ಕಣ್ರೋ, ಇನ್ಮೇಲೆ ತಪ್ಕೊಳ್ಳಲ್ಲ ಅವಳು. ಅಲ್ಲ, ನೀನು ಈ ಮನೆಗೆ ಯಜಮಾನಿ ಅನ್ಕೊಂಡಿದ್ಯೋ ಅಥವಾ ಮನೆ ಕೆಲಸದೋಳು ಅನ್ಕೊಂಡಿದ್ಯೋ? ಅದನ್ನ ನಮ್ ಯಜಮಾನ್ರನ್ನೇ ಕೇಳ್ಬೇಕಂತ. ಯಾರು ನಿಮ್ ಯಜಮಾನ್ರು? ಇನ್ಯಾರು ನಿಮ್ ತಾಳಿ ಕಟ್ಟಿದ ಗಂಡ? ನೀವು ಅನ್ಯಾತಿ ನಿಮ್ ತಂಗಿ. ನಾವೇನು ಕಾಯ್ತಾ ಇದ್ವಿ, ಆ ಕಾಯುವಿಕೆಗೆ ಅದ್ಭುತವಾದ ಅರ್ಥ ಕೊಟ್ರಿ. ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದು ಏನ್ ಸಂತೋಷ ಕೊಟ್ರಿ. ನನಗೆ 6 ತಿಂಗಳಿಂದ ಸಂತೋಷ ಆಗಲಿಲ್ಲ. ಐ ಸ್ವೇರ್ ಆನ್ ಮೈ ಮದರ್. ಡಬ್ಬದಲ್ಲಿ ದುಡ್ಡಿಟ್ಟು ಮನೆ ನಡೆಸೋ ಕಿಲಾಡಿ ಲೇಡೀಸು, ಕಿವಿ ಮೇಲೆ ಹೂ ಬಿಟ್ಟು ಮನೆಯವ್ರನ್ನ ಒಪ್ಸೋ ಕಿಲಾಡಿ ಮಿಸ್ಟರ್ಸು, ಲಾಟಿ ಆಟ ಆಡೋ ಕಿಲಾಡಿ ಬಾಯ್ಸು, ಚೂಟಿಯಾಗಿ ಮಾತಾಡೋ ಕಿಲಾಡಿ ಗರ್ಲ್ಸು, ಗಳಗಳ ಅಂತ ಗೋಳಾಡೋ ಟೈಮಲ್ಲಿ ಕಿಲಕಿಲ ಅಂತ ನಗಾಡ್ಸೋಕೆ ನಾನು ನಮ್ಮ ಕುಟುಂಬ ಜೊತೆ ಬರ್ತಾ ಇದ್ದೀನಿ. ಸೊ ಇನ್ ಮೇಲೆ ನೋ ಟೆನ್ಷನ್, ನಗ್ತಾ ಇರಿ. ವೆಲ್ಕಮ್ ಟು ಕಿಲಾಡಿ ಕುಟುಂಬ. ಅಸೋಸಿಯೇಟ್ ಸ್ಪಾನ್ಸರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ, ಪ್ರಾರ್ಥನೆಯ ಶುದ್ಧತೆ. ಕಲೆ ಯಾವ ಹಳ್ಳಿನಲ್ಲೋ, ಯಾವ ಮೂಲೆನಲ್ಲೋ, ಯಾವ ಪ್ರತಿಭೆ ರೂಪದಲ್ಲೋ ಬರುತ್ತೋ ಯಾರಿಗೂ ಗೊತ್ತಿಲ್ಲ. ಅಂತ ಹಳ್ಳಿನಲ್ಲಿ ಯಾವುದೋ ಮೂಲೆಯಲ್ಲಿ ಹುಟ್ಟದಂತ ಕಲಾವಿದ್ರು ಈ ವೇದಿಕೆ ಮೇಲೆ ಬಂದು ನಿಮ್ಮಿಂದ ಬೆಳೆದು ನಿಮ್ಮಿಂದ ದೊಡ್ಡವರಾಗಿ ಇಡೀ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿ ವಿಖ್ಯಾತಿ ಆದರು. ನಾವು ಜಡ್ಜ್ಗಳು ಸುಮ್ಮನೆ ಇರ್ತೀವಾ? ಅವ್ರು ಮಾಡೋ ತಪ್ಪು ನಪ್ಪು ಎಲ್ಲ ನೋಡಿಕೊಂಡು ಅವ್ರನ್ನ ಇಲ್ಲಿ ಡೇಂಜರ್ ಝೋನ್ ನಿಲ್ಲಿಸ್ತಾ ಇದ್ವಿ. ಆಗಲೂ ಚಪ್ಪಾಳೆ ಹೊಡೆದು ಅವ್ರನ್ನ ಉಳಿಸ್ಕೊಂಡವರು ನೀವು. ಅಲ್ಲಿವರೆಗೂ ಬಿಟ್ರ ಕರ್ಕೊಂಡು ಅವ್ರನ್ನ ಗ್ರ್ಯಾಂಡ್ ಫಿನಾಲೆವರೆಗೂ ಹೋದ್ರಿ. ಅಲ್ಲಿ ಗೆಲ್ಲಿಸಿದವರು ನೀವೇ. ನಿಮ್ಮ ಮತ್ತೆ ಅವರ ಬಾಂಡಿಂಗ್ ಹೆಂಗಿತ್ತು ಅಂದ್ರೆ ಬಿಡಿಸಲಾಗದ ಬಂಧ ತರ ಇತ್ತು. ನೀವು ಅವ್ರನ್ನ ಮಿಸ್ ಮಾಡ್ತಾ ಇದ್ರಿ, ಅವರು ನಿಮ್ಮನ್ನ ಮಿಸ್ ಮಾಡ್ತಾ ಇದ್ರು. ಅದು ವೇದಿಕೆನೇ ಇರ್ಲಿಲ್ಲ, ಎಲ್ಲಿಂದ ಕರ್ಸೋದು? ಆಗ ನಾವು ಯೋಚನೆ ಮಾಡಿದ್ವಿ, ಅವ್ರನ್ನ ವಾಪಸ್ ನಿಮ್ಮ ಮುಂದೆ ಕರ್ಕೊಂಡ್ಬಂದು ನಿಮಗೆ ಒಪ್ಪಿಸ್ಬೇಕು ಅಂತ ಹೇಳಿ ನಾವು ಇದೇ ವೇದಿಕೆ ಮೇಲೆ ಕಿಲಾಡಿ ಕುಟುಂಬ ಅಂತ ಒಟ್ಟಿಗೆ ಅವ್ರನ್ನ ಎತ್ತಕೊಂಬಂದು ನಿಮ್ ಮುಂದೆ ರುಬ್ಬಿಸ್ತಾ ಇದೀವಿ. ನೋಡಿ, ಮಜಾ ತಗೊಳ್ಳಿ. ಕಿಲಾಡಿ ಕುಟುಂಬ ಅಂತ ಅನ್ಕೊಂಡಿದ ತಕ್ಷಣ ನೀವೆಲ್ಲ ಅನ್ಕೊಂಡಿರ್ತೀರಿ ನಮ್ಮೆಲ್ಲ ಕಾಮಿಡಿ ಕಿಲಾಡಿಗಳು ಬಂದು ಅದೇ ತರ ಕೊಡ್ತಾರೆ ಮಾಂಜ ಅಂತ. ಈಗ ನಾವು ಬರೀ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ನಮ್ಗೆ ಇಷ್ಟ ಇಲ್ಲ. ಹಾಗಾಗಿ ಆ ಹಾಡೋ ಕಿಲಾಡಿಗಳು ಬರ್ತಾರೆ, ಡ್ರಾಮಾ ಕಿಲಾಡಿಗಳು ಬರ್ತಾರೆ, ಕಾಮಿಡಿ ಕಿಲಾಡಿಗಳು ಎಲ್ಲರೂ ಬರ್ತಾರೆ. ನೋಡಿ, ಅವ್ರನ್ನ ಕರೆಸ್ತೀವಾಗ. ಎಲ್ಲಿದ್ದೀರಾ ಬಂದ್ರಲ್ಲಿ? ಟೈಮ್ ಆಯ್ತು, ಜನ ಕಾಯ್ತಾವ್ರೆ, ಬನ್ನಿ. ಸ್ನೇಹಿತರೆ, ನಮ್ಮ ಎಲ್ಲ ಟ್ಯಾಲೆಂಟ್ಗಳನ್ನ ಒಟ್ಟಿಗೆ ಗುಡ್ಡೆ ಹಾಕಿ ರುಬ್ಬಿಸ್ತೀನಿ ಅಂತ ಹೇಳಿದ್ದೆ. ಎಲ್ಲರೂ ಬಂದು 16 ಸಿಪಾಯಿಗಳ ಥರ ಲೈನಾಗಿ ನೋಡಿ ಹೆಂಗೆ ಸೂಟು ಬೂಟು ಹಾಕೊಂಡು ನಿಂತ್ಕೊಂಡವ್ರೆ. ಆಡೋ ಕಿಲಾಡಿಗಳಿದ್ದಾರೆ, ಡ್ರಾಮಾ ಕಿಲಾಡಿಗಳಿದ್ದಾರೆ, ನಮ್ಮ ಕಾಮಿಡಿ ಕಿಲಾಡಿಗಳಿದ್ದಾರೆ. ಅದು ಯಾವ ರೇಂಜಲ್ಲಿ ಅವ್ರೆ ಅಂದರೆ ಫಸ್ಟ್ ನೈಟ್ಗೆ ಹೆಣ್ಣನ್ನ ರೆಡಿ ಮಾಡಿ ಮೊದಲಿಂಗ ಹೆಂಗೆ ರೆಡಿ ಆಗಿರ್ತಾನೋ ಆ ರೇಂಜ್ಗೆ ಈ ಪ್ರೋಗ್ರಾಮ್ ಅಲ್ಲಿ ರುಬ್ಬಕ್ ರೆಡಿ ಆಗವ್ರೆ. ಈಗ ಸರಿಗಮಪ ಗಿರಾಕಿಗಳನ್ನ ಮಾತಾಡ್ಸ್ಕೊಬರೋಣ. ಫಸ್ಟ್ ಚೆನ್ನಪ್ಪ ನಿಂತವನೆ. ಯು ಆರ್ ಮೈ ಫೇವ್ರೆಟ್ ಸಿಂಗರ್ ಐಸೆ. ಥ್ಯಾಂಕ್ ಯು ಸರ್. ತುಂಬಾ ಇಷ್ಟ ನೀನು ಆಡೋದು. ಆಮೇಲೆ ಈಗ ಈ ಹಾಡು ನಾನು ಈತನ ಬಗ್ಗೆ ನನಗೆ ಬಹಳ ಒಂದು ಪರ್ಸನಲಿ ಒಂದು ಅದ್ಭುತವಾದಂತ ಅಫೆಕ್ಷನ್ ಇದೆ. ಕಾರಣ ಏನಂದ್ರೆ ನಾನು ಹೇಳ್ತೀನಿ ನೋಡಿ, ಅವನು ಪಾಪ ಆಫ್ರಿಕಾ ದೇಶದವನು, ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ. ಇವತ್ತು ನಿನ್ನ ಕನ್ನಡ ಅಭಿಮಾನಿ ನೋಡ್ತಾ ಇದ್ದೀನಿ ನಾನು ಇಲ್ಲಿ ಕುತ್ಕೊಂಡು. ನಂಗೆ ನಿನ್ನ ಕಾಲಿಗೆ ನಮಸ್ಕಾರ ಮಾಡಬೇಕು ಅನ್ಸುತ್ತೆ. ನಮಸ್ಕಾರ ಸರ್. ನನಗೆ ಇಲ್ಲಿ ಒಬ್ಬ ವಿಶೇಷ ವ್ಯಕ್ತಿ ನನ್ನ ಕಣ್ಣಿಗೆ ಕಾಣಿಸ್ತಿದ್ದಾನೆ. ಸಣ್ಣ ಹುಡುಗನಿಗೆ ಈ ಹಾಡದು ಏನಾದ್ರು ಸ್ವರಗಳನ್ನ ಹೇಳ ಲಟ 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 ಅಂತ ಹೇಳೋನು ಅವನ ಇದು ಅಂತ ಡೌಟ್ ಆಯ್ತು. ನೋಡಿದ್ರೆ ಉದ್ದ ಆಗ್ಬಿಟ್ಟಿದ್ದಿಲ್ಲಯ್ಯ. ಎಷ್ಟು ಉದ್ದ ಆಗಿದ್ಯಾ ನೀನು?
ಹೌದು, ಚೂರು ಉದ್ದಾಗಿದ್ದೀನಿ ಅಷ್ಟೇ. ವಾಯ್ಸ್ ಮಾತ್ರ ಹಂಗೆ ಇದೆ ಕಣೋ, ನೀನು ಉದ್ದಾಗಿದ್ಯಾ. ಈಗ ಯಾವ್ದಾದ್ರು ಒಂದು ಸ್ವರ ಹಾಕಿ ನಮಗೆ ಕೇಳಿಸ್ಬಿಡ, ನಾನು ತಿರ್ಗಾ ಹಳೆದೆಲ್ಲ ಮೆಲುಕಾಕೊಂಡು ಸಂತೋಷ ಪಟ್ಬಿಡ್ತೀನಿ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ, ಹೊಸ ಬೆಳಕೊಂಡು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ಮನಗಳನ್ನೆಂದು ಆರಾಧಿಸ ರಾಜರತ್ನನು, ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ವಂಡರ್ಫುಲ್. ವಿಷ್ಣು ಸಾಗರ್. ನನಗೆ ಗೊತ್ತು ನೀನು ಉಲ್ಟಾ ಗಿರಾಕಿ ಅಂತ, ದೇವರಾಣೆ ಗೊತ್ತು ನನಗೆ ನಿನ್ನ ಮೇಲೆ ಎಂತ ಕ್ರೇಜ್ ಆಗಿದೆ ಅಂದ್ರೆ ಮಗನೇ, ನಿನಗೋಸ್ಕರ ಆದ್ರೂ ನಾನು ಒಂದು ಹೆಣ್ಣು ಮಗುನ ಮಾಡಿ ನಿನ್ ಕೊಟ್ಟು ನಿನ್ನನ್ನು ಅಳಿಯ ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಬಂದಿದೆ ಕಣೋ. ನಿನ್ನ ನೋಡಿದ್ರೆ ನಾಟ್ ಆರ್ಡಿನರಿ ಫೆಲೋ. ಏನು ಆಗ್ಲೇ ರೆಡಿ ಆಗ್ತಾ ಇದೆಯಾ? ನೀನು ಯಾವ ಊರಿಗೆ ಹೋದ್ರೆ ಆ ಕೋಟೆನ ಸೇರಿಸ್ಬಿಟ್ಟು ಬಾಗಲಕೋಟೆ, ಬಿಜಾಪುರದ ಕೋಟೆ, ಗುಲ್ಬರ್ಗದ ಕೋಟೆ ಅಂತ ಅನ್ಬಿಟ್ಟು ಡೈಲಾಗ್ ಮಾಡಿ ಚಪ್ಪಾಳೆ ತಗೊಂಡು ಇವಾಗ ನನಗೆ ಆ ಪಿಕ್ಕಕ್ಕೆ ಬರ್ತಾ ಇದ್ದಿಲ್ಲ. ನಿನಗೆ ರಾಜ್ಯ ಕೊಡಿಸ್ತೀನಿ, ಕೋಸ ಕೊಡಿಸ್ತೀನಿ ಅಂತ ಕರಕಂಬಂದು ನಾನು ಹಾಳು ಮಾಡ್ಬಿಟ್ಟಲ್ಲಿ, ಯಾಕ ನಿನ್ನ ಬಾಯಿಗೆ ಮುಣ್ಣಾಕ ಅಂತ ಹಂಗಿದ್ಕೊಂಡು ಡೈಲಾಗ್ ಅದು. ಆಯ್ತು, ಇನ್ನೇನು ಕೇರ್ಪೇಟೆ, ಹೌ ಇಸ್ ಯುವರ್ ಲೈಫ್? ಇಲ್ಲಿ ಮಂಗಳೂರು, ಬೆಂಗಳೂರು, ಹಾಸನ, ಮಂಡ್ಯ ಬೇರೆ 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 ಮನೇಲಿದ್ದವ್ರನ್ನ ಒಂದು ಕಡೆ ಸೇರಿಸಿ ಕಿಲಾಡಿ ಕುಟುಂಬ ಮಾಡ್ತಿದೀವಿ. ಅದರ ಸಾರಥ್ಯ ನೀವು ವಹಿಸ್ಕೊಂಡಿದ್ದೀರಾ. ನಮ್ಮ ಪುಣ್ಯ ಇದು. ಮತ್ತೆ ನಿಮ್ಮ ಜೊತೆ ಕೆಲಸ ಮಾಡಕ್ಕೆ ಅವಕಾಶ ಸಿಕ್ಕಿದ್ದು. ನಾವು ಯಾವಾಗಲೂ ಜಿ ಕುಟುಂಬದ ಮಕ್ಕಳು ಅಂತ ಹೇಳೋಕೆ ಇಷ್ಟಪಡ್ತಿದ್ದೀವಿ. ಅದ್ಭುತ. ಈಗ ನೀವು ಎಲ್ಲೆಲ್ಲಿ ಹೆಸರು ಮಾಡಿದಾರ ಗೊತ್ತಿಲ್ಲ, ಇವಾಗ ಒಂದೇ ವೇದಿಕೆ ಮೇಲೆ ಇಷ್ಟು ಟ್ಯಾಲೆಂಟ್ಗಳು ಒಟ್ಟಿಗೆ ಮಾಡುವಂತ ಜವಾಬ್ದಾರಿ ನಿಮ್ಮ ಹೆಗಲ ಮೇಲಿದೆ. ನಾವೆಲ್ಲ ಈ ಕರ್ನಾಟಕದ ಆಡಿಯನ್ಸ್ ಎಲ್ಲೆಲ್ಲಿ ಇಡೀ ವಿಶ್ವದ ಭೂಪಟದಲ್ಲಿ ಬದುಕಿದ್ದಾರೆ, ಅವರೆಲ್ಲರಿಗೂ ಒಂದು ಕನಸಿದೆ, ಒಂದು ಕಲ್ಪನೆ ಇದೆ, ಒಂದು ಆಧಾರ ಇದೆ, ಒಂದು ಆಸೆ ಇದೆ, ಆಕಾಂಕ್ಷೆ ಇದೆ. ಅದನ್ನೆಲ್ಲ ನಾವು ನೆರವೇರಿಸೋಣ ಅಲ್ವಾ? ಈ ಜವಾಬ್ದಾರಿನ ಖುಷಿ ಪಡಿಸೋಣಲ್ವಾ? ಹಾಡಿರ್ಬೋದು, ಡ್ರಾಮಾ ಇರ್ಬೋದು, ಕಾಮಿಡಿ ಇರ್ಬೋದು, ಎಲ್ಲ ಸೇರಿ ಚೆನ್ನಾಗಿ ಎಂಟರ್ಟೈನ್ ಮಾಡೋಣ. ಶುರು ಮಾಡೋಣ ಕಿಲಾಡಿ ಕುಟುಂಬ. ದೇವರ ಹೆಸರನ್ನ ಹೇಳಿ ಚಿಚ್ಚಾಕು, ದಬ್ಬಾಕು, ರುಬ್ಬಾಕು. ಜನ್ಮ ನೀಡುತ್ತಾಳೆ ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಜನ್ಮ ನೀಡುತ್ತಾಳೆ ನಮ್ಮ ತಾಯಿ, ಅನ್ನ ನೀಡುತ್ತಾಳೆ ಭೂಮಿ ತಾಯಿ, ಮಾತು ನೀಡುತ್ತಾಳೆ ಕನ್ನಡ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ, ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ. ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ
ಅಂದವೋ ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಚಂದವೋ ಚಂದವೋ ನನ್ನಯ ಗೂಡು, ನನ್ನ ಹಾಡು ಅಲ್ಲಿದೆ ನೋಡು. ಕಾವೇರಿ ಹರಿವಳು ನನ್ನ ಮನೆಯ ಅಂಗಳದಲ್ಲಿ, ಕಸ್ತೂರಿ ಮೆರೆವಳು ನನ್ನ ಮಡದಿ ಮಲ್ಲಿಗೆಯಲ್ಲಿ. ಅಂದವೋ ಅಂದವೋ ಕನ್ನಡ ನಾಡು, ನನ್ನ ಗೂಡು ಅಲ್ಲಿದೆ ನೋಡು. ಕರುನಾಡು ಕೈ ಚಾಚಿದೆ ನೋಡು, ಹಸಿರುಗಳೇ ಕದೋರಣಗಳೇ. ಬಿಸು ಗಾಳಿ ಚಮರ ಬಿಸಿದೆ, ಹಾರೋ ಅಕ್ಕಿ ಸ್ವಾಗತ ತೋರಿದೆ. ಈ ಮಣ್ಣಿನ ಕೂಸುನ ಕರುನಾಡೆ ಕೈ ಚಾಚಿದೆ ನೋಡೆ, ಹಸಿರುಗಳೇ ಅದೋರಣಗಳೇ. ಬಾಲಿನ ಬೇಣು ಹತ್ತಿ ನೂರಾರು ಊರು ಸುತ್ತಿ, ಏನು ಕಂಡ ಮೇಲೂ ನಮ್ಮೂರೇ ನಮ್ಗೆ ಮೇಲೂ. ಕೈಲಾಸಂ ಕಂಡ ನಮ್ಗೆ ಕೈಲಾಸ ಯಾಕೆ ಬೇಕು, ದಸರ ಕಂಡ ನಮ್ಗೆ ವೈಗುಂಠ ಯಾಕೆ ಬೇಕು. ಮುಂದಿನ ನನ್ನ ಕರ್ಮ ಬರ್ದಿತ್ತಂತೆ ಬ್ರಹ್ಮ ಇಲ್ಲಿಯೇ ಇಲ್ಲಿಯೇ, ಎಂದಿಗೂ ನಾನಿಲ್ಲಿಯೇ. ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು, ಹುಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಬದುಕಿದು ಜಟಕ ಬಂಡಿ, ಇದು ಹಿರಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ಹಿರಿಯೋಡಿಸುವ ಬಂಡಿ. ಬದುಕಿದು ಜಟಕ ಬಂಡಿ, ಇದು ಹಿರಿಯೋಡಿಸುವ ಬಂಡಿ. ವಾವ್, ಏನು ಕಾರ್ಯಕ್ರಮದ ಓಪನಿಂಗ್ಗೆ ಎಂಥ ಅದ್ಭುತವಾದಂಥ ಶುಭಾರಂಭ ನೀವು ಕೊಟ್ರಿ ಅಂದ್ರೆ, ಜೊತೆಗೆ ಇವ್ರು ಯಾರೋ ಮ್ಯೂಸಿಷಿಯನ್ ಗೊತ್ತಿಲ್ಲ, ಏನು ರುಬ್ಬಾಕಿದ್ರು ಅಂದ್ರೆ ಫುಲ್ ಎಮೋಷನ್ ಬರ್ಸಾಕ್ಬಿಟ್ರು. ನಿಜವಾಗ್ಲೂ ಬಹಳ ಖುಷಿ ಆಯ್ತು. ಪ್ರತಿಯೊಬ್ಬ ಕನ್ನಡಿಗನಿಗೆ ಯಾವಾಗ ರೋಮಾಂಚನ ಆಗುತ್ತೋ ಇಲ್ಲವೋ ನಂಗೆ ಗೊತ್ತಿಲ್ಲ, ಆದರೆ ಕನ್ನಡತನ ಮತ್ತೆ ಕನ್ನಡದ ಬಗ್ಗೆ ಅಥವಾ ಕನ್ನಡದ ಪರವಾಗಿ ಧ್ವನಿಗಳು ಬಂದಾಗ ಅವನಿಗೆ ಒಂದು ಸಂತೋಷ, ಮೈ ಜುಮ್ಮನ್ಸೋದು ಅಥವಾ ಒಂದು ಖುಷಿ ಇದಾಗಿಲ್ಲ ಅಂದರೆ ನಿಜವಾಗ್ಲೂ ಅವನೊಬ್ಬ ವ್ಯರ್ಥ ಕನ್ನಡಿಗ ಅಂತ ನಾನು ಭಾವಿಸ್ತೇನೆ. ಅದ್ಭುತ ಹಾಡುಗಳು ಮಾಡಿದ್ವಿ. ಜೊತೆಗೆ ನಾನು ಹಂಸಲೇಖನ್ ಥ್ಯಾಂಕ್ಸ್ ಹೇಳ್ತೀನಿ. ಅದು ಅವಾಗ ನನಗೆ ಈ ಜನ್ಮ ನೀಡುತ್ತಾಳೆ ಸಾಂಗ್ನ ಎಸ್ ನಾರಾಯಣು ಮತ್ತು ಹಂಸಲೇಖ ಅವ್ರು ನಂಗೆ ಕೊಟ್ಟಾಗ ನಂಗೆ ಅನ್ನಿಸ್ತು ಇದು ತುಂಬ ದೊಡ್ಡವರು ಆಡಬೇಕು, ನನಗೆ ಯಾಕೆ ಕೊಟ್ಟರು ಈ ಹಾಡನ್ನ, ಪರವಾಗಿಲ್ಲ ನಂಗೆ ಸೂಟ್ ಆಗುತ್ತಾ ಅಂತ. ಬಟ್ ಅವ್ರ ವಿಷನ್ ಹೆಂಗಿತ್ತು ಅಂದರೆ, ಜಗ್ಗೇಶು ವಯಸ್ಸಾದ ಮೇಲೆ ನೀನು ಹಿಂದೆ ಒಂದು ಕನ್ನಡದ ಹಾಡು ಆಡಿದ್ಯಾ ಅಂತ ಇತಿಹಾಸದಲ್ಲಿ ಉಳಿಲಪ್ಪ ಅಂತ ಕೊಟ್ಟಂಥ ಅದ್ಭುತವಾದ ಹಾಡು ನೀವು ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ, ತುಂಬ ಥ್ಯಾಂಕ್ಸ್ ಸರ್. ಸರ್ ನಮ್ಮ ಎಲ್ಲರೂ ಒಂದು ಕೋರಿಕೆ ಏನು ಅಂದ್ರೆ, ನೀವು ಹಾಡ್ತೀರಾ, ನಿಮ್ಮ ಹಾಡುಗಳನ್ನ ಬಹಳ ಕೇಳಿದ್ವಿ ನಾವು. ಪ್ಲೀಸ್ ಸರ್, ಪ್ಲೀಸ್ ಪ್ಲೀಸ್ ಸರ್. ಅಂತಿಂತ ಗಂಡು ನಾನಲ್ಲ. ಇಲ್ಲಿಂದನೇ ಹಾಡ್ಲಾ? ಬನ್ನಿ ಸರ್, ಇಲ್ಲಿ ವೇದಿಕೆ ಮೇಲೆ ಬನ್ನಿ. ಅಲ್ಲಿ ಬಂದ ಹಾಡ್ಲಾ? ಇವತ್ತು ಸತ್ತ ಮನುಷ್ಯ ಜೀವಂತವಾಗಿದ್ದಾನೆ ಅನ್ನೋ ನಿದರ್ಶನ ಯಾರು ಅಂದರೆ ಕಲಾವಿದ, ಅದರಲ್ಲೂ ವಿಶೇಷವಾಗಿ ಶಂಕರ್ ನಾಗ್ ಅವರು. ಇವತ್ತು ಈ ವೇದಿಕೆಯಲ್ಲಿ ಅವ್ರಿಗೋಸ್ಕರ 4 ಸಾಲು ಡೆಡಿಕೇಟ್ ಮಾಡ್ತೀವಿ. ಮ್ಯೂಸಿಕ್ ಪ್ಲೇಸ್.
ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ವೇದಿಕೆಗೆ ಸಮಂಜಸವಾಗಿ ಅದ್ಭುತವಾಗಿ ಇಡೀ ನಾಡಿನ ಜನತೆ ಮೆಚ್ಚೋ ಥರ ನೀವು ಈ ಕಾರ್ಯಕ್ರಮ ನಡೆಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. Thank you, ನೆಕ್ಸ್ಟ್ sir. ಮತ್ತೆ ಸೇರೋಣ.